ಅನಂತರ ಪುಷ್ಪಾಧ್ಯಾಯ ಅಂತ ಭಗವಂತನಿಗೆ ಯಾವ ಯಾವ ಪುಷ್ಪಗಳು ಶ್ರೇಷ್ಠ ಅಂತ ಜಾಜಿ, ಮಲ್ಲಿಗೆ, ಸಂಪಿಗೆ ಇದೆಲ್ಲ, ಇಂತಹ ಕಮಲ, ತಾವರೆ ಇದೆಲ್ಲ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಪುಷ್ಪಗಳು ಹಾಗೆ ಅಂತ ಹೇಳ್ತಾರೆ. ಹೇಳಿ ಕೊನೆಯೊಳಗೆ ಈ ಎಲ್ಲ ಪುಷ್ಪಗಳು ಕೂಡ ದೇವರ ಸಮರ್ಪಣೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರ ಆಗೋದು ಒಂದು. ಅದರ ಜೊತೆಯಲ್ಲಿ ಪ್ರಧಾನವಾದ ಪುಷ್ಪ ಇದೆ. ಅದು ಯಾವುದು ಅಂದರೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ ಸರ್ವಪುಷ್ಪಂ ದಯಾಭೂತೆ ಪುಷ್ಪಂ ಶಾಂತಿರ್ವಿಶಿಷ್ಯತೆ ಶಮಃ ಪುಷ್ಪಂ ತಪಃ ಪುಷ್ಪಂ ಧ್ಯಾನಂ ಪುಷ್ಪಂಚ ಸಪ್ತಮಂ ಸತ್ಯಂಚೈವಾಷ್ಟಮಂ ಪುಷ್ಪಂ ಏತೈಸ್ತುಷ್ಯತಿ ಕೇಶವಃ. ಅಹಿಂಸೆ ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಮೊದಲನೇ ಪುಷ್ಪ. ಅನಂತರ ಇಂದ್ರಿಯ ನಿಗ್ರಹ ಮತ್ತೊಂದು ಪುಷ್ಪ. ಎಲ್ಲರಲ್ಲಿ, ಎಲ್ಲ ಜೀವರಾಶಿಗಳಲ್ಲಿ ದಯೆ ತೋರೋದು ಅದೊಂದು ಭಗವಂತನಿಗೆ ಪ್ರೀತಿಕರವಾದ ಪುಷ್ಪ. ಶಮ, ತಪಸ್ಸು, ಧ್ಯಾನ ಮತ್ತು ಸತ್ಯ ಇದೆಲ್ಲವೂ ಭಗವಂತನಿಗೆ ನಾವು ಅರ್ಪಿಸಬೇಕಾದ ಪುಷ್ಪಗಳು. ಹೀಗೆ 8 ಭಾವಪುಷ್ಪಗಳನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಈ ಹೊರಗಡೆಯ ಪುಷ್ಪಗಳನ್ನು ಸಮರ್ಪಣೆ ಮಾಡುವುದರ ಜೊತೆಯಲ್ಲಿ ಪ್ರಧಾನವಾಗಿ 8 ಭಾವಪುಷ್ಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದರಿಂದ ಭಗವಂತ ಅತ್ಯಂತ ಸಂತೋಷ ಪಡ್ತಾನೆ. ಏತೈರೇವ ಅಷ್ಟಭಿಪುಷ್ಪೈ ತುಷ್ಯತ್ತೇವ ಅರ್ಚಿತೋ ಹರಿ ಪುಷ್ಪಾಂತರಾಣಿ ಸಂತ್ಯತ್ರ ಬಾಹ್ಯಾನಿ ಮನೋಜೋತ್ತಮ. ಇನ್ನು ಬೇರೆ ಬೇರೆ ಪುಷ್ಪಗಳು ಅದೆಲ್ಲ ಬಾಹ್ಯ ಪುಷ್ಪಗಳು, ಅದೆಲ್ಲ ಹೊರಗಡೆ ಇರುವ ಪುಷ್ಪಗಳು. ನಮ್ಮ ಒಳಗೆ ಇರುವ ಪುಷ್ಪಗಳು ಅಂದರೆ 8 ಪುಷ್ಪಗಳು. ಈ ನಮ್ಮ ಒಳಗಿರುವ 8 ಪುಷ್ಪಗಳಿಂದ ಭಗವಂತನನ್ನು ಸಂತೋಷಪಡಿಸಿದರೆ ಭಗವಂತ ಬೇಗ ಸಂತೋಷಪಟ್ಟು ಅನುಗ್ರಹ ಮಾಡ್ತಾನೆ. ಅದರ ಜೊತೆಯಲ್ಲಿ ಈ ಬಾಹ್ಯ ಪುಷ್ಪಗಳನ್ನು ಭಕ್ತಿಯಿಂದ ಭಗವಂತನಿಗೆ ನಾಮೋಚ್ಚಾರಣ ಪುರಸ್ಸರವಾಗಿ ಸಮರ್ಪಣೆ ಮಾಡಿದ್ರೆ ಬಹಳ ವಿಶೇಷ. ಈ ಪುಷ್ಪ ಸಮರ್ಪಣೆಗೆ ಸಂಬಂಧಪಟ್ಟ ಹಾಗೆ ನಾವು ಭಾಗವತದ ಒಂದು ಪ್ರಸಂಗವನ್ನು ನೆನೆಸ್ಕೊಳ್ಬೇಕು. ಭಾಗವತದಲ್ಲಿ ಕೃಷ್ಣ ಪರಮಾತ್ಮ ಮಥುರಾ ಪಟ್ಟಣ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ಒಬ್ಬ ಹೂವಿನ ಅಂಗಡಿ ಇಟ್ಕೊಂಡಿರ್ತಾನೆ. ಭಗವಂತನನ್ನು ತನ್ನ ಹೂವಿನ ಅಂಗಡಿಗೆ ಸ್ವಾಗತ ಮಾಡಿ ಅವನಿಗೆ ತಾನೇ ಭಕ್ತಿಯಿಂದ ಬೆಳೆಸಿ ಕಟ್ಟಿದ ಹೂಮಾಲೆಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾನೆ. ಕೃಷ್ಣನಿಗೆ ಅರ್ಪಣೆ ಮಾಡಿದಾಗ ಕೃಷ್ಣ ಸಂತೋಷಗೊಂಡು ಅವನಿಗೆ ಸಾಯುಜ್ಯ ಮೋಕ್ಷವನ್ನು ಕೊಟ್ಟ ಅಂತ ಹೇಳ್ತಾರೆ. ಯಾರು ಭಗವಂತನಿಗೆ ಪುಷ್ಪಮಾಲೆಯನ್ನು ಅರ್ಪಣೆ ಮಾಡಿ ಸಾಯುಜ್ಯ ಮೋಕ್ಷ ಪಡೆದವನು ಯಾರು ಪುಣ್ಯಾತ್ಮ ಅಂದರೆ ಅದಕ್ಕೆ ಹೇಳ್ತಾರೆ, ಅವನು ವೈಕುಂಠ ಲೋಕದಲ್ಲಿ ಭಗವಂತನಿಗೆ ಪ್ರತಿನಿತ್ಯ ಹೂಮಾಲೆಗಳನ್ನು ಕಟ್ಟುವಂತಹ ಕೆಲಸದವನಂತವನು. ಅವನಿಗೆ ಅದೇ ಕೆಲಸ. ಹೂಮಾಲೆಗಳನ್ನು ಭಗವಂತನ ಪೂಜೆಗೆ ವೈಕುಂಠದಲ್ಲಿ ಕಟ್ತಾ ಇದ್ದ ಅಮುಕ್ತ ಸ್ಥಾನದಲ್ಲಿ. ಅವನು ಭಗವಂತ ಕೃಷ್ಣನಾಗಿ ಅವತಾರ ಮಾಡ್ತೇನೆ ಅಂತ ಹೇಳಿದಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನೀನು ಕೃಷ್ಣನಾಗಿ ಅವತಾರ ಮಾಡಿದಾಗ ನನಗೂ ನಿನ್ನ ಪೂಜೆಗೆ, ನಿನ್ನ ಸೇವೆಗೆ ಅವಕಾಶ ಮಾಡಿಕೊಡಬೇಕು ಹಾಗೆ ಅಂತ ಹೇಳ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಇಲ್ಲಿ ಏನು ನೀನು ಸೇವೆ ಮಾಡ್ತಾ ಇದ್ದಿ, ಇದೇ ಸೇವೆಯನ್ನು ನೀನು ಮಥುರಾ ಪಟ್ಟಣದಲ್ಲಿ ಹುಟ್ಟಿ ಮಾಡು. ನಾನು ಮಥುರಾ ಪಟ್ಟಣಕ್ಕೆ ಬರುವಾಗ ನಿನ್ನ ಅಂಗಡಿಗೆ ಬಂದು ನಿನ್ನ ಹೂವು ಸ್ವೀಕಾರ ಮಾಡ್ತೇನೆ. ಅದೇ ನಿನಗೆ ಮೀಸಲಾಗಿರುವ ಸೇವಾ ಅವಕಾಶ ಅಂತ ಭಗವಂತ ಹೇಳ್ತಾನೆ. ಅದೇ ಪ್ರಕಾರ ಆ ವೈಕುಂಠದಲ್ಲಿ ಭಗವಂತನ ಪಾರ್ಷದನಾದವನು ಮಧುರೆಯಲ್ಲಿ ಹೂವಿನ ಅಂಗಡಿ ಇಟ್ಟುಕೊಂಡು ತಾನು ಹೂವುಗಳನ್ನು ಮಾರಿ ಭಗವಂತನ ನಿರೀಕ್ಷೆಯಲ್ಲಿ ಇರ್ತಾನೆ. ಕೃಷ್ಣ ಬಂದಾಗ ಕೃಷ್ಣನನ್ನು ಸ್ವಾಗತ ಮಾಡಿ ಅವನಿಗೆ ಹೂಮಾಲೆಯನ್ನು ಅರ್ಪಣೆ ಮಾಡಿ ಕೃಷ್ಣನನ್ನು ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿ ಅವನಿಂದ ಸಾಯುಜ್ಯ ಮುಕ್ತಿಯನ್ನು ಪಡೆದ ಹಾಗೆ ಅಂತ ಒಂದು ಕಥೆ ಹೇಳ್ತಾರೆ. ಭಾಗವತಲ್ಲಿ ಆ ಕಥೆ ಪ್ರಸಿದ್ಧವಾಗಿ ಬರುತ್ತೆ. ಆದ್ದರಿಂದ ಭಗವಂತನಿಗೆ ಹೂಮಾಲೆಗಳನ್ನು ನಾವೇ ಕೈಯಾರೆ ಹೂವುಗಳನ್ನು ಬೆಳೆಸಿ ನಾವೇ ಕೈಯಾರೆ ಆ ಹೂವುಗಳನ್ನು ಶ್ರದ್ಧಾಭಕ್ತಿಗಳಿಂದ ಪೋಣಿಸಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದರಿಂದ ಐಶ್ವರ್ಯ ಸಮೃದ್ಧಿ ಆಗತ್ತೆ, ಅನ್ನ ಸಮೃದ್ಧಿ ಆಗತ್ತೆ, ಭಗವದ್ ಅನುಗ್ರಹ ಸಮೃದ್ಧವಾಗಿ ಸಿಗತ್ತೆ ಎಂಬ ಅಂಶವನ್ನು ಪೂಜಾ ವಿಧಿಗಳಲ್ಲಿ ಹೇಳ್ತಾರೆ. ಅದು ಭಗವಂತನಿಗೆ ಪುಷ್ಪಗಳನ್ನು ಅರ್ಪಣೆ ಮಾಡಿದರೆ ಬರತಕ್ಕಂತಹ ಮಹಾಫಲ ಅನ್ನುವುದನ್ನು ಈ ಕಥೆಯಿಂದ ನಾವು ತಿಳ್ಕೊಳ್ಳಬಹುದಾಗಿದೆ. ಅದೇ ತರಹ ಬೇರೆ ಬೇರೆ ಕಥಾ ಸಂದರ್ಭಗಳಲ್ಲಿ ಭಗವಂತನಿಗೆ ಪುಷ್ಪವನ್ನು ಅರ್ಪಿಸಿದಂತಹ ಕಥೆಗಳನ್ನು ಕೇಳ್ತೇವೆ. ಪತ್ರಂ ಪುಷ್ಪಂ ಫಲಂ ತೋಯಂ ಎಂಬುದಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ನನಗೆ ನೀವೇನೂ ಕೊಡದೆ ಹೋದರೆ ಚಿಂತೆ ಇಲ್ಲಪ್ಪ, ಭಕ್ತಿಯಿಂದ ಒಂದು ಪುಷ್ಪವನ್ನು ಅರ್ಪಣೆ ಮಾಡಿದ್ರು ನಾನು ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ ಅಂತ ಭಗವಂತ ಭರವಸೆ ಕೊಟ್ಟಿದ್ದಾನೆ. ಗಜೇಂದ್ರ ಗರುಡಾರೂಢನಾಗಿ ಭಗವಂತ ಆಕಾಶ ಮಾರ್ಗದಲ್ಲಿ ಬರುವಾಗ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೆ ಏನೂ ಕಾಣಲಿಲ್ಲ, ಏನೂ ಸಿಗಲಿಲ್ಲ. ಅಲ್ಲೇ ದೂರದಲ್ಲಿ ಅರಳಿದ ಒಂದು ತಾವರೆಯನ್ನು ಕಷ್ಟದಿಂದ ತನ್ನ ಸೊಂಡಿಲಿನಿಂದ ಕಿತ್ತಿ ಅದನ್ನೇ ಭಗವಂತನಿಗೆ ತೋರಿಸಿ ನಾರಾಯಣ ಕೆಲಗುರೋ ಭಗವನ್ ನಮಸ್ತೆ ಹಾಗೆ ಅಂತ ಭಗವಂತನಿಗೆ ಆ ಪುಷ್ಪವನ್ನು ಅರ್ಪಣೆ ಮಾಡಿದ. ಭಗವಂತ ಅವನನ್ನು ಓಡಿ ಬಂದು ಕಾಪಾಡಿದ ಕಥೆಯನ್ನು ನಾವು ಕೇಳ್ತೇವೆ. ಆದ್ದರಿಂದ ಆ ಪುಷ್ಪ ಅನ್ನೋದು
ಆ ಒಂದೊಂದು ಪುಷ್ಪಗಳಲ್ಲೂ ಇಷ್ಟಿಷ್ಟು ಭಗವದ್ ರೂಪಗಳಿದೆ ಅಂತ ಹೇಳಿ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಯಾವ ಪುಷ್ಪದಲ್ಲಿ ಎಷ್ಟೆಷ್ಟು ಭಗವದ್ ರೂಪಗಳಿದೆ ಅಂತ ವಿವರಣೆ ಕೊಡ್ತಾರೆ. ಭಗವಂತನಿಗೆ ಪುಷ್ಪವನ್ನು ಅರ್ಪಣೆ ಮಾಡೋದು ಅನ್ನುವುದರ ರಹಸ್ಯ ಏನು ಅಂದರೆ, ಆ ಪುಷ್ಪದಲ್ಲಿರತಕ್ಕ ಇಷ್ಟು ಭಗವದ್ ರೂಪಗಳು ನಮ್ಮ ಮುಂದೆ ನಮ್ಮ ಪೂಜಾ ಪ್ರತಿಮೆಯಲ್ಲಿರುವ ಭಗವದ್ ರೂಪಗಳು ಒಂದೇ ಅಂತ ಚಿಂತನೆ ಮಾಡೋದು. ನಾವು ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೇವೆ ಅಂದರೆ ಆ ಅನ್ನದ ಕಣಗಳಲ್ಲಿ ಆ ಹೂವು ಹಣ್ಣುಗಳು ಏನೇನು ಇಟ್ಟಿರ್ತೇವೆ ಪದಾರ್ಥಗಳು ಅದೆಲ್ಲದರಲ್ಲೂ ಬೇರೆ ಬೇರೆ ಭಗವದ್ ರೂಪಗಳಿದೆ. ಆ ಭಗವದ್ ರೂಪಗಳಿಗೂ ಆ ಪ್ರತಿಮೆಯಲ್ಲಿರುವ ಭಗವದ್ ರೂಪಗಳಿಗೂ ಐಕ್ಯವನ್ನು ಚಿಂತನೆ ಮಾಡುವುದೇ ಗಂಧಾರ್ಪಣೆ, ಪುಷ್ಪಾರ್ಪಣೆ, ಫಲಾರ್ಪಣೆ, ನೈವೇದ್ಯ ಸಮರ್ಪಣೆ. ಎಲ್ಲದರ ಹಿಂದೆ ಮೂಲ ಇರತಕ್ಕಂಥದ್ದು ಎಲ್ಲ ಕಡೆ ಹರಡಿಕೊಂಡ ಭಗವಂತನ ರೂಪಗಳನ್ನು ನಾವು ಪೂಜೆ ಮಾಡುವ ಬಿಂಬದಲ್ಲಿರತಕ್ಕಂತಹ ಭಗವದ್ ರೂಪದ ಜೊತೆಯಲ್ಲಿ ಐಕ್ಯವನ್ನು ಚಿಂತನೆ ಮಾಡೋದೇ ಎಲ್ಲ ಪೂಜೆಯ ಪೂಜೆಯ ಅಂತರಂಗದ ರಹಸ್ಯ ಅನ್ನುವುದನ್ನು ಶ್ರೀ ಜಗನ್ನಾಥದಾಸರು ಬಹಳ ಸುಂದರವಾಗಿ ಅವರು ನಿರೂಪಣೆ ಮಾಡ್ತಾರೆ. ಅದನ್ನೆಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ ಹೇಳ್ತಾರೆ. ಆದ್ದರಿಂದ ಭಗವಂತನಿಗೆ ಪುಷ್ಪ ಅಂದರೆ ಏನು ಅಂತ ನಮಗೆ ಸಂಸ್ಕೃತ ಗೊತ್ತಿಲ್ಲ ಅಂತಂದರೆ ಕಡೆ ಪಕ್ಷ ಇಂಗ್ಲೀಷ್ ಗೊತ್ತಿದ್ರೆ ಸಾಕು. ನಮ್ಮನ್ನು ಜೀವನದಲ್ಲಿ ಎತ್ತರಕ್ಕೆ ಪುಷ್ ಮಾಡಿ ಅಂದರೆ ಪಾಲನೆ ಮಾಡುತ್ತೆ, ಪುಷ್ಪ ಅಂತ ಅಷ್ಟು ಅರ್ಥ ಮಾಡ್ಕೊಳ್ಳೋಣ. ನಮಗೆ ಗೊತ್ತಿರೋ ಭಾಷೆ ಒಳಗೆ ಒಂದು ಅರ್ಥ ಇಟ್ಕೊಳ್ಳೋಣ. ಗೊತ್ತಿಲ್ಲದಿರೋ ಸಂಸ್ಕೃತದಲ್ಲಿ ಅರ್ಥ ಆಗದಿರೋ ಬೇಡ ಕಡೆ ಪಕ್ಷ ಆಯಿತಾ. ಆದ್ದರಿಂದ ಯಾರು ಭಗವಂತನಿಗೆ ಪುಷ್ಪವನ್ನು ಅರ್ಪಣೆ ಮಾಡ್ತಾರೆ ಅವರನ್ನು ಊರ್ಧ್ವಲೋಕಗಳಿಗೆ ಭಗವಂತ ಪ್ರಸನ್ನನಾಗಿ ಪುಷ್ ಮಾಡ್ತಾನೆ, ಪಾಲನೆ ಮಾಡ್ತಾನೆ. ಆದ್ದರಿಂದ ಅದಕ್ಕೆ ಪುಷ್ಪ ಅಂತ ಹೆಸರು, ಹಾಗೆ ಅಂತ ಇಟ್ಕೊಳ್ಳೋಣ ಬೇಕಾದರೆ. ಅದನ್ನೇ ಅರ್ಥವನ್ನು ಶಾಸ್ತ್ರದಲ್ಲಿ ಬೇರೆ ರೀತಿಯಾಗಿ ಹೇಳ್ತಾರೆ. ಅದರಿಂದ ಆ ಅಷ್ಟವಿಧ ಭಾವಪುಷ್ಪಗಳು ಮತ್ತು ಹೊರಗಡೆ ಇರತಕ್ಕಂತಹ ಪುಷ್ಪಗಳು ಅದನ್ನು ಭಕ್ತಿಯಿಂದ ಭಗವಂತನಿಗೆ ಅರ್ಪಣೆ ಮಾಡಿ ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಒಂದು ಪುಷ್ಪವನ್ನು ಅರ್ಪಣೆ ಮಾಡಿದಂತಹ ಗಜೇಂದ್ರ, ಒಂದು ಫಲವನ್ನು ಅರ್ಪಣೆ ಮಾಡಿದ ಶಬರಿ, ಅವರೆಲ್ಲರೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ ಸಂಗತಿಯನ್ನು ನಾವು ನೋಡ್ತೇವೆ. ಆದ್ದರಿಂದ ಭಗವಂತನಿಗೆ ಆ ಪುಷ್ಪಾರ್ಪಣೆಯನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷ ಅನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಅನಂತರ ದಾನದ ಬಗ್ಗೆ ಕೆಲವು ಸಂಗತಿಗಳನ್ನು ಹೇಳ್ತಾರೆ. ದಾನವನ್ನು ಮಾಡುವುದರ ಮೂಲ ಉದ್ದೇಶ ಏನು ಅಂತಂದರೆ, ದೇವರು ನಮಗೆ ಕೊಟ್ಟ ಸಂಪತ್ತನ್ನು ಇನ್ನೊಬ್ಬರ ಜೊತೆಯಲ್ಲಿ ಹಂಚಿಕೊಂಡು ಅನುಭವಿಸೋದಕ್ಕೆ ದಾನ ಅಂತ ಕರೀತಾರೆ. ನಮಗೇನು ದೇವರು ಕೊಟ್ಟಿದ್ದಾನೆ ಅದನ್ನಷ್ಟನ್ನು ನಾವೇ ಭೋಗಿಸಿದರೆ ಅದು ಈ ಜನ್ಮಕ್ಕೆ ಖಾಲಿ, ಬರೋ ಜನ್ಮಕ್ಕೆ ಬರೋದಿಲ್ಲ. ಆದ್ದರಿಂದ ದೇವರು ಕೊಟ್ಟದ್ದನ್ನು ಹಂಚಿಕೊಂಡು ಬದುಕಿದರೆ ಆಗ ಹಂಚಿದ್ದು ನಮಗೆ ಜನ್ಮಾಂತರಕ್ಕೂ ಬರುತ್ತೆ. ಅದು ದಾನ ಅನ್ನುವ ಕ್ರಿಯೆ ಒಳಗೆ ಇರತಕ್ಕಂಥ ಒಳಗಿನ ಮುಖ್ಯವಾದ ಅಂಶ. ಆದ್ದರಿಂದ ನಾವು ಇವತ್ತೇನು ಅನುಭವಿಸ್ತಾ ಇದ್ದೇವೆ ಅದು ಹಿಂದಿನ ಜನ್ಮದಲ್ಲಿ ಕೊಟ್ಟದ್ದನ್ನು ಅನುಭವಿಸ್ತಾ ಇದ್ದೇವೆ. ಅದನ್ನು ಅರ್ಥ ಮಾಡಿಕೊಂಡು ಈ ಜನ್ಮದಲ್ಲೂ ನಾವು ಕೊಟ್ಟರೆ ಮುಂದಿನ ಜನ್ಮದಲ್ಲೂ ಅನುಭವಿಸಬಹುದು ಅನ್ನುವಂಥ ಒಂದು ಸರಳವಾದ ಒಂದು ವಿಚಾರವನ್ನು ಇಟ್ಟುಕೊಂಡು ದಾನದಲ್ಲಿ ಶ್ರದ್ಧೆಯನ್ನು ತೋರಬೇಕು ಹಾಗೆ ಅಂತ ಹೇಳ್ತಾರೆ. ಅದಕ್ಕೊಂದು ವಿಧಿವಿಧಾನಗಳನ್ನು ಹೇಳ್ತಾರೆ. ದಾನದ ಬಗ್ಗೆ ಹೇಗೆ ಕ್ರಮ ಹಾಗೆ ಅಂತೆಲ್ಲ ಹೇಳ್ತಾರೆ. ಅದರಲ್ಲಿ ದದ್ಯಾತ್ ಪೂರ್ವಮುಖೋ ದಾನಂ ಗೃಹೀಯಾದ್ ಉತ್ತರಾಮುಖ ಆಯುರ್ವಿವರ್ಧತೆ ಧಾತು ಗ್ರಹೀತು ಕ್ಷೀಯತೆ ನ ತತ್. ದಾನವನ್ನು ಕೊಡ್ತಕ್ಕಂಥವರು ಪೂರ್ವಕ್ಕೆ ಮುಖ ಮಾಡಿಕೊಂಡು ಕೊಡಬೇಕಂತೆ. ದಾನವನ್ನು ತೆಗೆದುಕೊಳ್ತಕ್ಕಂಥವರು ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಕುಳಿತುಕೊಳ್ಬೇಕು. ಹೀಗೆ ದಾನ ಪಡೆಯುವವರನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂಡಿಸಿ ದಾನ ಕೊಡುವವರು ಪೂರ್ವಕ್ಕೆ ಮುಖ ಮಾಡಿಕೊಂಡು ದಾನ ಕೊಡಬೇಕು ಅಂತ ಒಂದು ಸೂಕ್ಷ್ಮವನ್ನು ಹೇಳ್ತಾರೆ. ಅದರಿಂದ ಏನಾಗತ್ತೆ, ಆಯುರ್ವಿವರ್ಧತೆ ಧಾತು, ದಾನ ಕೊಟ್ಟವನಿಗೆ ಆಯುಷ್ಯ ವೃದ್ಧಿ ಆಗತ್ತೆ. ಇವನಿಗೇನು ಆಯುಷ್ಯ ವೃದ್ಧಿ ಆಯಿತು, ತೊಗೊಂಡೋನ್ ಗತಿ ಏನು ಪಾಪ, ಅವನು ಬೇಗ ಸತ್ತೋದ್ರೆ ದಾನ ತೊಗೊಂಡು. ಅದಕ್ಕೆ ಹೇಳ್ತಾರೆ ಗ್ರಹೀತು ಕ್ಷೀಯತೆ ನ ತತ್. ದಾನ ಪಡೆದವನಿಗೆ ಆಯುಷ್ಯ ಹಾನಿ ಆಗಲ್ಲ, ದಾನ ಕೊಟ್ಟವನಿಗೆ ಆಯುಷ್ಯ ವೃದ್ಧಿ ಆಗತ್ತೆ ಹಾಗೆ ಅಂತ ಇದ್ದಾರೆ. ದಾನವನ್ನು ನಾಮಗೋತ್ರಂ ಸಮುಚ್ಚಾರ್ಯ ಸಂಪ್ರದಾನಸ್ಯ ಚಾತ್ಮನಃ ಸಂಪ್ರದೇಯಂ ಪ್ರಯಚ್ಛಂತಿ ಕನ್ಯಾದಾನೇ ಪುನಸ್ತ್ರಯಂ. ಅದು ಬೇರೆ ಅಂದರೆ ನಾಮಗೋತ್ರಗಳನ್ನು ಹೇಳಿಕೊಂಡು ಇಂಥ ಗೋತ್ರದಲ್ಲಿ ಹುಟ್ಟಿದ ಇಂಥ ಹೆಸರಿನ ನಾನು, ಇಂಥ ಗೋತ್ರದಲ್ಲಿ ಹುಟ್ಟಿದ ಇಂಥ ಹೆಸರಿನ ಈ ವಿಪ್ರನಿಗೆ ದಾನ ಕೊಡ್ತಾ ಇದ್ದೇನೆ ಅಂತ ಸಂಕಲ್ಪಪೂರ್ವಕವಾಗಿ ದಾನವನ್ನು ಕೊಡ್ತಕ್ಕಂಥದ್ದು ಹಾಗೆ ಅಂತಾರೆ. ಕೆಲವರಿಗೆ ಅವರು ಎಲ್ಲೇ ಕೂತಿರಲಿ, ಕೂತ ಕಡೆಯೇ ತಂದು ದಕ್ಷಿಣೆ ದಾನ ಕೊಡ್ತಾ ಇರ್ತಾರೆ. ಅವ್ರೇನು ಕೇಳ್ಕೊಂಡು ಹೋಗಬೇಕಾಗಿಲ್ಲ. ಇನ್ನು ಕೆಲವರಿಗೆ ಅವರು ಕೇಳಿದ್ರೆ ಮಾತ್ರ ಅವರಿಗೆ ಸಂಪತ್ತು ಸಿಗತ್ತೆ.
ಇನ್ನು ಕೆಲವರಿಗೆ ಮನೆ ಮನೆ ಬಾಗಿಲಿಗೆ ಹೋಗಿ ಕೇಳಿದ್ರೂ ಸಿಗಲ್ಲ. ಇದು ನಾವು ಲೋಕದಲ್ಲಿ ಕಂಡಿದ್ದೇವೆ. ಇದು ಯಾಕೆ ಅಂತ ಪಾರ್ವತಿ ಪರಮೇಶ್ವರನಲ್ಲಿ ಕೇಳ್ತಾಳೆ. ಅದಕ್ಕೆ ಪರಮೇಶ್ವರ ಹೇಳ್ತಾರೆ, ನೋಡಮ್ಮ, ದಾನದಲ್ಲಿ ಉತ್ತಮ, ಮಧ್ಯಮ, ಅಧಮ ಅಂತಿದೆ. ಉತ್ತಮ ದಾನ ಅಂದರೆ ಏನು ಅಂದರೆ, ಸತ್ಪಾತ್ರರು ಎಲ್ಲಿದ್ದಾರೆ ಅಂತ ತಿಳಿದುಕೊಂಡು ಅವರು ಇದ್ದಲ್ಲಿಗೆ ತೆಗೆದುಕೊಂಡು ಹೋಗಿ ಕೊಡೋದಿದೆಯಲ್ಲ, ಇದು ಅತ್ಯಂತ ಉತ್ತಮವಾದ ದಾನ. ಅವರಿಗೇನು ಅವಶ್ಯಕತೆ ಇದೆ ಅಂತ ಅವರನ್ನು ಕೇಳದೇನೆ ತಿಳ್ಕೊಳ್ಬೇಕು. ಸತ್ಪಾತ್ರರು ಎಲ್ಲಿದ್ದಾರೆ, ಅವರಿಗೇನು ಅವಶ್ಯಕತೆ ಇದೆ ಅಂತ ಅವರನ್ನು ವಿಚಾರಿಸಿದನೇ ತಿಳ್ಕೊಂಡು ಸತ್ಪಾತ್ರರು ಇದ್ದಲ್ಲಿಗೆ ಹೋಗಿ ದಾನ ಕೊಡ್ತಾರಲ್ಲ, ಅವರಿಗೆ ಈ ಜನ್ಮದಲ್ಲಿ ಅವರು ಇದ್ದಲ್ಲಿಗೆ ಜನ ಬಂದು ದುಡ್ಡು ಕೊಡ್ತಾ ಇರ್ತಾರೆ. ಯಾಕೆಂದರೆ ಇವರು ಇದ್ದಲ್ಲಿಗೆ ಹೋಗಿ ಕೊಟ್ಟರಲ್ಲ, ಅದಕ್ಕೆ ಇವರಿದ್ದಲ್ಲಿಗೆ ಭಗವಂತ ಸಂಪತ್ತು ಸಿಗೋ ಹಾಗೆ ಮಾಡ್ತಾನೆ. ಇನ್ನು ಕೆಲವರು ಕೊಡ್ತಾರೆ, ಕೊಡೋ ಬುದ್ಧಿ ಇದೆ, ಆದರೆ ಕೇಳಿದ್ರೆ ಮಾತ್ರ ಕೊಡ್ತಾರೆ ಅವರು. ಹೀಗೆ ಯಾರಾದರೂ ಕೇಳಿದ್ರೆ ಮಾತ್ರ ಯಾರು ಕೊಟ್ಟರೋ ಅವರಿಗೆ ಈ ಜನ್ಮದಲ್ಲಿ ಕೇಳಿದ್ರೆ ಮಾತ್ರ ಸಿಗುತ್ತೆ, ಕೇಳದೆ ಹೋದರೆ ಏನೂ ಸಿಗಲ್ಲ. ಇನ್ನು ಕೆಲವರು ಕೇಳಿದ್ರು ಕೈಯಲ್ಲಿ ಆಡಿಸ್ಬಿಟ್ರೆ ಏನೂ ಇಲ್ಲ ಹೋಗಂತ, ಆಗ ಇವನು ಅವನಿಗೆ ಈ ಜನ್ಮದಲ್ಲಿ ಕೇಳಿದ್ರೂ ಏನೂ ಸಿಗಲ್ಲ. ಅಷ್ಟೇ, ಇದೆಲ್ಲ ಸೂಕ್ಷ್ಮ ಇರೋದು ಇಷ್ಟೇನೆ ಅಂತ ಪರಮೇಶ್ವರ ಪಾರ್ವತಿಗೆ ಉತ್ತರ ಕೊಡ್ತಾನೆ.